ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ DJ ಆನಂದ್ಗೆ. ಹೋದ ವಿಡಿಯೋದಾಗ ನಾನು FL Studio ಮೊಬೈಲ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಈ ವಿಡಿಯೋದಾಗ FL Studio ಡೌನ್ಲೋಡ್ ಪ್ರೊಸೆಸ್ ಬಗ್ಗೆ ಆ್ಯಂಡ್ ಫೈಲ್ ಮ್ಯಾನೇಜರ್ ಬಗ್ಗೆ ಹೇಳ್ಕೊಡ್ತೀನಿ. ಬರ್ರಿ ನೋಡೋಣ ಅಂತ. ಸೊ ಮೊದಲಿಗೆ ನೀವೇನ್ರೆ ಯಾವುದೇ ಎಡಿಟಿಂಗ್ ಸಾಫ್ಟ್ವೇರ್ಸ್ ಆಗಲಿ ಮೊದಲಿಗೆ ನೀವೇನ್ರೆ ಎಡಿಟಿಂಗ್ಸ್ ಆ್ಯಪ್ಸ್ ಆಗಲಿ ಇಲ್ಲ ಎಡಿಟಿಂಗ್ ಸಾಫ್ಟ್ವೇರ್ಸ್ ಆಗಲಿ ಯೂಸ್ ಮಾಡ್ತೀರಾ ಅಂದ್ರೆ ಮೊದಲು ನೀವು ಅದರದ್ದು ಫೈಲ್ನ ಸೆಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ನಿಮ್ಮ ಸಾಂಗ್, ನಿಮ್ಮ ಪ್ರಾಜೆಕ್ಟ್, ನಿಮ್ಮ ಸ್ಯಾಂಪಲ್ಸ್ ಆಗಲಿ ಈಸಿಯಾಗಿ ನಿಮ್ಗೆ ಸಿಕ್ಬಿಡ್ತಾವೆ. ಇಲ್ಲಾಂದ್ರೆ ನಿಮ್ಗೆ ಹುಡ್ಕಾಕ ಕಷ್ಟ ಆಕೈತಿ. ಸೊ ನೀವು ಒಂದು ಸರ್ತಿ ಫೈಲ್ನ ಸೆಟ್ ಮಾಡ್ರಿ ಅಂದ್ರೆ ನಿಮ್ಗೆ ಹುಡ್ಕಾಕ ಈಸಿ ಆಗಿಬಿಡ್ತೈತಿ. ಸೊ ಎಲ್ಲರೂ FL Studioನ ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೋಕ ನನ್ನ ಕಡೆ FL Studioನ ಇಲ್ಲ ಅಂತ ಅನ್ಕೋಕೋಬೇಡ್ರಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ದಾಗ FL Studio ಲಿಂಕ್ ಕೊಟ್ಟೀನಿ, ಹೋಗಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊರಿ ಅಷ್ಟೇ. ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದಮೇಲೆ FL Studioನ ಓಪನ್ ಮಾಡ್ಕೊರಿ. ಸೊ ನಿಮಗಿರೋದು ಒಂದೇ ಡೌಟ್, ಇಲ್ಲಿ ನನ್ನ ಫೈಲ್ ಮ್ಯಾನೇಜರ್ ಎಲ್ಲೈತಿ, ಸಾಂಗ್ಸ್ ಪ್ರಾಜೆಕ್ಟ್ ಎಲ್ಲಿ ಸೇವ್ ಆಗ್ತಾವಂತ. ಸೊ ಡೋಂಟ್ ವರಿ, ಈಗ ಬ್ಯಾಕ್ ಬನ್ನಿರಿ. ಬ್ಯಾಕ್ ಬಂದಮೇಲೆ ಫೈಲ್ ಮ್ಯಾನೇಜರ್ದಾಗ ಹೋಗಿ ನೀವು ಒಂದು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡಿರಿ. ಅದು ನಿಮ್ಮ ಹೆಸರಲ್ಲಿ ಕ್ರಿಯೇಟ್ ಮಾಡಿದ್ರಿ. ಸೊ FL Studioನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಮೇಲೆ ಒಂದು ಆಪ್ಷನ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ನಿಮ್ಗೆ ಡೆಮೋ ಪ್ರಾಜೆಕ್ಟ್ ಎಲ್ಲ ಶೋ ಆಗ್ತಾವೆ. ಅದನ್ನೆಲ್ಲ ಬಿಟ್ಟು ನೀವು ಲಾಸ್ಟ್ ಅಲ್ಲಿ ಒಂದು ಫೈಲ್ ಅಂತ ಒಂದು ಆಪ್ಷನ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗೆ ಯೂಸರ್ ಫೋಲ್ಡರ್ ಲೊಕೇಶನ್ ಅಂತ ಒಂದು ಆಪ್ಷನ್ ಐತಿ. ಅಲ್ಲೇ ಅದ್ರ ಕೆಳಗೆ ನಿಮ್ಮ ಫೋಲ್ಡರ್ ಲೊಕೇಶನ್ನ ಆ್ಯಡ್ ಮಾಡಿರಿ. ಸೊ ಆ್ಯಡ್ ಆಗಲಿಲ್ಲ ಅಂದ್ರೆ ಟ್ರೈ ಮಾಡಿರಿ. ಸೊ FL Studioನ ಮತ್ತೆ ರೀಸ್ಟಾರ್ಟ್ ಮಾಡಿರಿ. ಅಲ್ಲಿ ನೀವು FL Studioನ ರೀಸ್ಟಾರ್ಟ್ ಮಾಡಿರಿ. ಮಾಡಿದಾದ್ಮೇಲೆ ನಿಮ್ಮ ಫೈಲ್ ಮ್ಯಾನೇಜರ ನೇಮ ಅಲ್ಲಿ ತೋರಿಸ್ತೈತಿ. ಈಗ ನಿಮ್ಮ ಪ್ರಾಜೆಕ್ಟ್, ನಿಮ್ಮ ಸ್ಯಾಂಪಲ್ಸ್, ನಿಮ್ಮ ಸಾಂಗ್ಸ್ ಈಸಿಯಾಗಿ ಅಲ್ಲಿ ಸೇವ್ ಆಗ್ತಾವೆ. ಸೊ ಡೋಂಟ್ ವರಿ. ಸೊ ಈ ವಿಡಿಯೋದಾಗ ಇಷ್ಟು ಸಾಕು. ಮುಂದಿನ ವಿಡಿಯೋದಾಗ ಒಂದು ಹೊಸ ಪ್ರಾಜೆಕ್ಟ್ನ ನೋಡೋಣ ಅಂತ, ಓಕೆನಾ? ಸೊ ಅಲ್ಲಿ ತನಕ ನಾನು ಮಿಸ್ ಮಾಡ್ಕೋರಿ. ಸೊ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ. ಸೊ ಎಲ್ಲರೂ ಲೈಕ್, ಶೇರ್, ಕಮೆಂಟ್ಸ್ ಮಾಡಿರಿ. ನಿಮ್ಗೇನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿರಿ. ಸೊ ಬಾಯ್.